ಖಂಡಿತ ಲವ್ ಮ್ಯಾರೇಜು. ಯಾಕಂತ ಹೇಳಿದ್ರೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪ ಅಮ್ಮನೆಲ್ಲ ನೋಡ್ಬಿಟ್ಟಿದ್ನಲ್ಲ ನಾನು, ನನಗೆ ಮದುವೆ ಆಗಬೇಕು ಅಂತ ನನಗೆ ಇಷ್ಟನೇ ಇರಲಿಲ್ಲ ನಿಜ ಹೇಳಬೇಕು ಅಂದರೆ. ಆದರೆ ಯಾವಾಗ ನಮ್ಮ ಗಣೇಶ್ ಪ್ರಸಾದ್ ನನ್ನ ಏಕೈಕ ಪತಿರಾಯರು ನನ್ನನ್ನು ಫಸ್ಟು ಅವರು ಇಷ್ಟಪಡ್ತೀನಿ ಮದುವೆ ಆಗಬೇಕು ಅಂತಿದ್ದೀನಿ ಅಂತಲೇ ಫಸ್ಟ್ ಅವ್ರು ಹೇಳಿದ ಮಾತು. ಅವರು ಮಂಗಳೂರು. ಮಂಗಳೂರಿಗೂ ಬೆಂಗಳೂರು ಹೆಂಗೆ ಪರಿಚಯ ಆಯಿತು ಅಂತ ಹೇಳಿದ್ರೆ, ಮದುವೆ ಆಗಿ 22 ವರ್ಷ ಆಯ್ತಲ್ಲ, ಅದಕ್ಕಿಂತ ಮುಂಚೆ ಒಂದು 24 ವರ್ಷದ ಹಿಂದೆನೇ ಬಣ್ಣ ಬಣ್ಣದ ಕನಸುಗಳು ಅಂತ ಒಂದು ನಾಟಕಕ್ಕೆ ಅವರು ಮ್ಯೂಸಿಕ್ ಮಾಡೋಕ್ಕೆ ಬಂದಿದ್ರು. ಏನು ಕೆಲಸ ಮಾಡ್ತಾರೆ ಅವರು? ಅದ್ಭುತವಾದ ಕೀಬೋರ್ಡ್ ಆರ್ಟಿಸ್ಟ್ ಸರ್, ಗೊತ್ತಿಲ್ವಾ ನಿಮಗೆ? ಅದ್ಭುತವಾದ ಕೀಬೋರ್ಡ್ ಕಲಾವಿದರು ಅವರು. ನನಗೆ ಆ ಒಂದು ಕಲೆಯಿಂದನೇ ಈ ಒಂದು ಮದುವೆ ಆಗಬೇಕು ಅಂತ ಅನಿಸಿತು. ಬಣ್ಣ ಬಣ್ಣದ ಕನಸುಗಳು ನಾಟಕದಲ್ಲಿ 24 ವರ್ಷದ ಹಿಂದೆ ಅವರು ಕೀಬೋರ್ಡ್ ನುಡ್ಸೋದಕ್ಕೆ ಬಂದಿದ್ರು, ಅವರೇ ಮ್ಯೂಸಿಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಪರಿಚಯ ಆಗಿದ್ದು, ಹಾಗೆ ಒಂದಷ್ಟು ಕಾರ್ಯಕ್ರಮಗಳಿಗೆ ಕರೀತಾ ಇದ್ರು ಅವರು ಅವಾಗ ಹಾಡೋಕ್ಕೆ. ಸೊ ನಾನು ಹಾಡೋಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ಅವ್ರು ಒಂದೇ ಹೇಳಿದ್ದು, ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ನನಗೆ ಫುಲ್ ಶಾಕು. ಐ ಲವ್ ಯು ಕೂಡ ಅನ್ನೋ ಹೇಳಿಲ್ಲ ಅವರು, ಫಸ್ಟು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನನಗೆ ಅಂದರೆ ಯಾಕಂದರೆ ನನಗೆ ನಮ್ಮ ತಂದೆ ತಾಯಿದೆಲ್ಲ ನೋಡಿದ್ನಲ್ಲ, ನನಗೆ ಆ ಒಂದು ಇದರಲ್ಲಿ ಇರಲೇ ಇರಲಿಲ್ಲ ನಾನು. ಆದರೆ ದಿನ ಕಳೆದಂತೆ ಅವರು ಅದನ್ನು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅವ್ರೇನು ಚೇಂಜಸ್ ಇರಲಿಲ್ಲ. ನಾನು ಬೇಡ ಅಂತ ಕೂಡ ಹೇಳಿಬಿಟ್ಟೆ ತಕ್ಷಣ ಅವ್ರಿಗೆ, ನನಗೆ ಇಷ್ಟ ಇಲ್ಲ ಹಂಗೆಲ್ಲ ಅಂತಲೇ ಹೇಳಿಬಿಟ್ಟು ಅವರು ಸುಮ್ಮನೆ ಇದ್ದರು. ಮತ್ತೆ ಆ್ಯಸ್ ಯೂಶುವಲ್ ಪ್ರೋಗ್ರಾಮ್ಸ್ಗೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ. ಆಮೇಲೆ ನನಗೆ ಮನೇಲಿ ಮದುವೆಗೆ ಹುಡುಕ್ತಾಯಿದ್ರು. ಸೊ ಮತ್ತದೇ ಇಸ್ಕೊಂಡು ಯಾರೋ ಹುಡುಗನ ನೋಡಿದ್ರು ನಮ್ಮಮ್ಮ. ನಾನು ಹೇಳಿದೆ, ಅಮ್ಮ ದಯವಿಟ್ಟು ನಂಗೆ ಬೇಡಮ್ಮ ಅಂತ ಹೇಳಿದೆ. ಆಮೇಲೆ ನನಗನ್ನಿಸ್ತು, ಇಲ್ಲ ನಾನಿವಾಗ ಕಲೆಯಲ್ಲಿದ್ದೀನಿ, ಒಬ್ಬ ಗಾಯಕಿ ಆಗಿದ್ದೀನಿ, ನನಗೂ ಪ್ರೋತ್ಸಾಹ ಕೊಡೋರು ಬೇಕು. ನಾಳೆ ದಿವಸ ಹೌದು, ಒಂದು ನಮ್ಮ ತಂದೆ ತಾಯಿ ಆದಂಥ ಸ್ಥಿತಿ ನನಗೆ ಆಗಬಾರ್ದು, ಮತ್ತು ಆ ಒಂದು ದಿನ ನಾನು ನೋಡಬಾರ್ದಪ್ಪ. ಯಾಕಂದರೆ ನನಗೆ ಕಲೆಗೆ ಪ್ರೋತ್ಸಾಹ ಕೊಡೋರು ಬೇಕು. ಆಮೇಲೆ ಗಣೇಶ್ ಪ್ರಸಾದ್ ಅವ್ರಿಗೂ ಒಬ್ಬ ಕಲೆಗೆ ಪ್ರೋತ್ಸಾಹ ಕೊಡೋರೇ ಬೇಕಾಗಿತ್ತು. ಸೊ ಅಲ್ಲಿ ಅವರು ಮಾರ್ಚಲ್ಲಿ ಕೇಳಿದ್ರು, ನಾನು ಮೇಲ್ ಒಪ್ಕೊಂಡೆ. ಸೊ ಆಗಸ್ಟಲ್ಲಿ ಮದುವೆನ ಆಗೋಯ್ತು. ಅಂದರೆ ನಮ್ಮಮ್ಮ ಒಪ್ಕೊಳ್ಳಿಲ್ಲ, ತುಂಬ ಗಲಾಟೆ ಆಯಿತು. ಬಟ್ ನಾನು ಒಂದೇ ನನ್ನ ನಿಲುವು ತುಂಬ ದೃಢವಾಗಿತ್ತು. ನಾನು ಹೇಳ್ದೆ, ನೋಡಮ್ಮ ನೀನು ಯಾರನ್ನೋ ನೋಡಿ ಮದುವೆ ಮಾಡ್ತೀಯ, ಇಲ್ಲ ಅಂತಲ್ಲ, ಆದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಬೇಕು. ಇವಾಗ ಅಪ್ಪನೂ ಹಂಗಾಯಿತು, ನಿಮ್ಮ ಜೀವನ ಹಿಂಗಾಯಿತು, ನಂದು ಹಂಗಾಗೋದು ಬೇಡ, ದಯವಿಟ್ಟು ನನಗೆ ಈ ಒಂದು ಅವಕಾಶ ಕೊಡಿ ಅಂತೇಳಿ ತುಂಬ ನಾನು ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೆ ಒಪ್ಪಿಸಿದೆ. ನಾನು ಖಂಡಿತವಾಗ್ಲೂ ಒಪ್ಕೊಂಡ್ರು. ಇಸ್ಕಾನಲ್ಲಿ ತುಂಬ ಜೋರಾಗಿ ಮದುವೆ ಆಯಿತು, ಆಯಿತಾ. ಸೊ ನಮ್ಮ ಅಣ್ಣ ಇದ್ದ ಎಲ್ಲ ನಮ್ಮಮ್ಮನ ಒಂದು ಹೇಳ್ತಾರೆ ನೇತೃತ್ವದಲ್ಲಿ, ನಮ್ಮಮ್ಮ ಜೋರು ಅವಾಗಿಂದನೂ. ಹಾಗೆ ನನ್ನ ಮಗಳು ಮದುವೆ ಆಗಬೇಕು, ನಿನ್ನ ತಂಗಿ ಮದುವೆ ಆಗಬೇಕು, ಮಾಡ್ಬೇಕು ನೀನು ಅಷ್ಟೇ ಅಂತ. ಸೊ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಯಿತು. 22 ವರ್ಷ ಆಯಿತು ಮದುವೆ ಆಗಿ. ನಾವು ಕಲೆಗೋಸ್ಕರನೇ ಮದುವೆ ಆಗಿದ್ದಲ್ಲ, ಅದೊಂದು ಬಹಳ ಖುಷಿ ಇದೆ. ಯಾಕಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ನಮ್ಮ ಮನೆಯಲ್ಲಿ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಎಲ್ಲ ಗೊತ್ತಿರುತ್ತೆ. ಆಮೇಲೆ ಅದ್ರ ಕಷ್ಟ ಸುಖಗಳೆಲ್ಲ ಗೊತ್ತು. ಎರಡನೇ ಮಗ ಅವನಿಗೆ ಅವಾಗ ಇನ್ನೂ 2 ವರ್ಷ. ನಾನು ಮೊದಲನೇ ಬಾರಿ ಅಮೇರಿಕಾಗೆ ಹೋದಾಗ 2014ರಲ್ಲಿ ಅವನಿಗಿನ್ನೂ 2 ವರ್ಷ, 1.5 ತಿಂಗಳು ಬಿಟ್ಟು ಹೋಗಿದ್ದೀನಿ. ಅವ್ರು ಅದೇ ಹೇಳಿದ್ರು, ನೋಡಮ್ಮ ಈ ಅವಕಾಶ ಎಲ್ರಿಗೂ ಬರಲ್ಲ, ಯಾವ ಅವಕಾಶವನ್ನು ಬಿಡಬಾರ್ದು, ನಾನು ನೋಡ್ಕೋತೀನಿ, ನೀನು ಹೋಗು. ಎಷ್ಟು ಧೈರ್ಯ ಅಂದರೆ ಒಂದು ಹೆಣ್ಮಕ್ಳಿಗೆ ಆ ಮಾತು. ಅಂದರೆ ಹೆಣ್ಣು ಎಷ್ಟೇ ಆಗಲಿ, ಅವಳು ಎಂಥ ಕೆಲಸ ಮಾಡ್ತಿರಬಹುದು, ದೊಡ್ಡ PM ಆಗಲಿ, CM ಆಗಲಿ, ಇನ್ನೇನೋ ಕಲೆಕ್ಟರ್ ಆಗಲಿ, IAS ಆಫೀಸರ್ ಆಗಲಿ, ತಾಯಿನೇ. ಅವಳ ಪ್ರತಿ ಕ್ಷಣ ತುಡಿತಾ ಇರುತ್ತೆ, ಮಗು ಏನು ಮಾಡ್ತು, ಮಗು ಹೆಂಗಿದೆ ಅನ್ನೋದು ತುಡಿತಿರುತ್ತೆ. ಕರಳು ಸಂಬಂಧ. ಅಂಥದ್ರಲ್ಲಿ ಇವರು ಇಲ್ಲ, ನೀನು ಹೋಗು, ಈ ಅವಕಾಶವನ್ನು ಬಿಡಬೇಡ, ನೀನು ಹೋಗು ಅಂತೇಳಿದ್ರು. ನಾನು ಹೋದರೆ ನಾನು 15 ದಿವಸನೂ ಹತ್ತಿದ್ದೀನಿ ಅಲ್ಲಿ ಅಮೇರಿಕದಲ್ಲಿ, ಮಗುನ ನೆನೆಸ್ಕೊಂಡು ಮನೆಯಲ್ಲೆಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಎಲ್ಲ. ಬಟ್ ಆದರೆ ಅವರಿಲ್ಲ, ನಾವೆಲ್ಲ ಆರಾಮಾಗಿದ್ದೀವಿ, ನೀನು ಆರಾಮಾಗಿರೋ ಅಂತ. ಅದೊಂದೇ ಅಲ್ಲ, ನನಗೆ ಎಷ್ಟು ಕಡೆ ನಾನು ಪ್ರತಿ ಸಲ ಅವಕಾಶಗಳು ಬಂದಾಗಲೂ, ನಾನು ಕನ್ನಡಕ್ಕೆ ಹೋಗಿಲೇ ಬಂದಾಗ, ಇನ್ಫ್ಯಾಕ್ಟ್ ನನಗೆ ಬಿಗ್ ಬಾಸ್ ಬಂದಿತ್ತು ಲಾಸ್ಟ್ ಟೈಮು, ನಾನು ಅಮೇರಿಕಾಗೆ ಹೊರಟಿದ್ದೆ ಅದರ ಆ ಟೈಮಲ್ಲಿ. ಅವ್ರು ಅದೇ ಹೇಳಿದ್ರು, ನೋಡು ಬಿಗ್ ಬಾಸ್ಗೆ ಹೋಗು ನೀನು ಅಂತ. ನಾನು 3 ತಿಂಗಳು ಇರ್ತೀರಾ? ನಾವು ಇರ್ತೀವಿ, ಹೋಗು, ಬರೋ ಅವಕಾಶ ಬಿಡಬಾರ್ದು, ಹೋಗೋ ಅಂತಂದರೆ ಸಿಕ್ಕಾಬಡೆ ಎನ್ಕರೇಜ್. ನಾನು ಏನು ಮಾಡಿದ್ರು ನಾನು ಹಿಂಗೆ ಮಾಡಿದ್ರೆ ಮಾಡು, ಅದು ಮಾಡು, ಇದು ಮಾಡು ಅಂತ. ಆಮೇಲೆ ನಾನು ಹಾಗೇ ಇದ್ದೀನಿ, ಅವರು ಹಾಗೇ ಇದ್ದಾರೆ. ಆಮೇಲೆ ಮನೇಲಿ ವಾತಾವರಣ ಹಾಗೇ ಇದೆ. ಮಗ ಇವಾಗ ದೊಡ್ಡ ಮಗ ಅಂತ ಫಸ್ಟ್ ಹಾಡಿದಾಗ 4 ವರ್ಷ, ಅವನಿಗೆ ಬಸಂತ್ ಅಂತ ಅವನ ಹೆಸರು. ಇವಾಗ ಅವನು 2nd ಇಯರ್ ಡಿಗ್ರಿ ಇನ್ನೇನು ಮುಗಿತಾ ಇದೆ. ಅವನು ಮ್ಯೂಸಿಕ್ ಪ್ರೊಡಕ್ಷನ್ ಡಿಗ್ರಿ ಮಾಡ್ತಾ ಇದ್ದಾನೆ. ವೆಂಕಟೇಶ್ ಆಲ್ಕೊಡೋರ ಗುರುಗಳು ಅವನಿಗೆ. ಸೊ ಅವ್ರ ಹತ್ರ ಹಿಂದೂಸ್ತಾನಿ ಸೀನಿಯರ್ ಮಾಡ್ತಿದ್ದಾನೆ. ಇವಾಗ ಸೀನಿಯರ್ ಎಕ್ಸಾಮ್ ಕಟ್ಟಿದ್ದಾನೆ, ವಿದ್ವಾ ಶುರು ಮಾಡಿದ್ದಾನೆ. 2 ಗಂಡು ಮಕ್ಕಳು. ಇನ್ನೊಬ್ಬ ಗಂಡು ಮಗ ಈಗ ಅವನಿಗೆ 6ನೇ ಕ್ಲಾಸು. ಸೊ ಅವ್ನು ಚಿಕ್ಕವನಿದ್ದಾಗಲೇ ನಾನು ಫಸ್ಟ್ ಅಮೇರಿಕಾ ಹೋಗಿದ್ದು. ಸೊ ನಾನು ಈಗ ಬರೀ ಅಮೇರಿಕಾ ಅಲ್ಲ, ಅಮೇರಿಕಾ, ಲಂಡನ್ನು, ದುಬೈ, ಸಿಂಗಾಪುರ್ಗೆ ನಾನು ಯಜಮಾನ್ರೆಲ್ಲ ಒಟ್ಟಿಗೆ ಹೋಗಿದ್ವಿ. ಸೊ ಇನ್ನು ಮಿಕ್ಕಿದ್ದು ಇವಾಗ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಇದಕ್ಕೆ ಹೋಗ್ತಾ ಇದ್ದೀನಿ, ಕೆನಡಾಗೆ ಹೋಗ್ತಾ ಇದ್ದೀನಿ.
ಮತ್ತೆ ಮತ್ತೆ ಒಂದು ತಿಂಗಳು ಇರೋದಿಲ್ಲ. ಸೊ ಹೇಳ್ತಾರೆ, ನೀನು ನೋಡಮ್ಮ ಅವಕಾಶ ಬರೋದು ಎಲ್ರಿಗೂ ಸಿಗಲ್ಲ ಈ ಅವಕಾಶ, ನೀನು ಹೋಗು, ನಾವು ಮಿಕ್ಕಿದೇನು ಊಟ ತಿಂಡಿ ಎಲ್ಲ ಮಾಡ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ, ಈಗೆಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ, ನೀನು ತಲೆ ಕೆಡಿಸ್ಕೊಬೇಡ ಹೋಗು ಅಂತಾರೆ. ಸವಿತಕ್ಕ ಅವರು ಈ ಗಣೇಶ್ ಪ್ರಸಾದ್ ಅವ್ರನ್ನ ಮದುವೆ ಆಗದೆ ಹೋಗ್ಬಿಟ್ಟಿದ್ರೆ ಎಷ್ಟು ಕಳ್ಕೊತಾ ಇವೆ? ಇಲ್ಲ, ಮೋಸ್ಟ್ಲಿ ನನ್ನ ಮದುವೆನ ಆಗ್ತಿರ್ಲಿಲ್ವೇನೋ ಒಂದು. ಇನ್ನೊಂದು ಅಂದರೆ ನಾನು ಸ್ವಲ್ಪ ರೆಬಲ್ ಅಂತ ಹೇಳಿದ್ರೆ ನನಗೆ ಬೇಕು ಅಂದರೆ ಹಾಗೆ ಇರಬೇಕು. ಅಂದರೆ ನಾನು ಯಾಕೆ ಒದ್ದಾಡ್ಕೊಂಡು ಜೀವನ ಮಾಡಲಿ? ಇರೋದು ಒಂದು ಜೀವನ, ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಚಿಕ್ಕವಳಿದ್ದಾಗ್ಲೇ, ಇನ್ನು ತಿರ್ಗಾ ನಾನು ಯಾಕೆ ಅನುಭವಿಸ್ಬೇಕು ಎಲ್ಲ? ಸೊ ನನಗೆ ಭಗವಂತನೂ ಹಾಗೆ ಜೋಡಿ ಕೊಟ್ಟ ಅಂತ ಅನಿಸುತ್ತೆ. ಅಂದರೆ ನೀನು ಸುಖವಾಗಿರಮ್ಮ ಸಾಕಿ, ಇವಾಗ್ಲಾರು ಸುಖವಾಗಿರಮ್ಮ ಅನ್ನೋ ಥರ. ಸೊ ಇವಾಗ ನೋಡಿ, ಇವಾಗ ಬರೀ ಹೆಣ್ಣಿಗೆ ಗಂಡು ಮಾತ್ರ ಒಳ್ಳೆ ಸಿಕ್ಕೋರಲ್ಲ, ಗಂಡಿಗೂ ಹೆಣ್ಣು ಹಂಗೆ ಸಿಗಬೇಕು ಅಲ್ವಾ? ಹೌದು, ಯಾಕಂದ್ರೆ ನಾನು ಹೇಳೋದು ಅದೇನೆ. ಇವಾಗ ನಮ್ಮಲ್ಲೇ ಎಷ್ಟೋ ಜನ ಕಲಾವಿದರು ಹಾಡಕ್ಕೆ ಬರ್ತಾ ಇದ್ರಲ್ಲ ಗಂಡ್ಮಕ್ಳು, ಎಷ್ಟು ಪ್ರಾಬ್ಲಮ್ ಗೊತ್ತಾ ಅವ್ರ ಮನೆಯಲ್ಲಿ. ಒಂಥರ ಮನೇಲಿ ಗಂಟಾಗ್ದಂಗೆ ಅವ್ರಿಗೆ, ಅಯ್ಯೋ ಎಲ್ರಿ ಹೋಗ್ತೀರಾ, ಎಲ್ರಿ ಬರ್ತೀರಾ, ಯಾರ ಜೊತೆ ಹಾಡಕ್ಕೆ ಹೋಗ್ತೀರಾ ಅಂತೆಲ್ಲ ತುಂಬ ಅನುಮಾನ ಹೆಣ್ಮಕ್ಳಿಗೂ ಇರುತ್ತೆ. ಆಮೇಲೆ ಕಲಾವಿದ್ರ ಕಂಡ್ರೆ ಕೇವಲ ಹೌದು, ಆಮೇಲೆ ಕಲಾವಿದರಿಗೆ ಬೆಲೆನೇ ಇಲ್ದಾರ ರೀತಿ ಪರಿಸ್ಥಿತಿನೂ ಇದೆ. ಹೌದು, ಅಂದರೆ ಈಗಿಲ್ಲ ಬಿಡಿ, ಮುಂಚೆ ಒಂದು ಮಟ್ಟಕ್ಕೆ ಇತ್ತೇನೋ ಅದೆಲ್ಲ. ಬಟ್ ಈಗೆಲ್ಲ ಎಷ್ಟು ಅಂದರೆ ಕಲೆಗೋಸ್ಕರ ಇರೋರನ್ನ ತುಂಬ ಒಂದು ಇಷ್ಟಪಟ್ಟು ಮದುವೆನೂ ಆಗ್ತಾರೆ. ಆಮೇಲೆ ಅದ್ರ ಬಗ್ಗೆ ಅರಿವು ಇಲ್ಲದೆ ಇರೋರು ಮೋಸ್ಟ್ಲಿ ಹಂಗೆಲ್ಲ ಮಾಡ್ಬೋದೇನೋ ಅಷ್ಟೇ ಹೊರ್ತು ಕಲಾವಿದರನ್ನ ಇದು ಮಾಡೋರೆಲ್ಲ ಇವಾಗ ಕಡಿಮೆ ಆಗಿದೆ ನಿಜ ಹೇಳಬೇಕು ಅಂದರೆ ಮುಂಚೆ. ಖಂಡಿತ. ಆಮೇಲೆ ನಮ್ಮ ಮನೇಲಿ, ನಮ್ಮ ಅತ್ತೆ ಮನೇಲೂ ಕೂಡ ಇವಾಗ ಗಣೇಶ್ ಪ್ರಸಾದ್ ಅವ್ರ ತಂದೆ ತಾಯಿ ಎಲ್ಲ ತುಂಬ ಎನ್ಕರೇಜ್ ಮಾಡಿರೋದು. ಅವ್ರಿಗೆ ನಿಮ್ಮ ಈ ಒಂದು ಕೀರ್ತಿ ಸಾಧನೆ ಬಗ್ಗೆ ಬಹಳ ಬಹಳ ಹೆಮ್ಮೆ. ಅವ್ರ ಅಣ್ಣಂದಿರಿಂದ ಹಿಡಿದು ಅವ್ರ ಅಕ್ಕಯಿಂದ ಹಿಡಿದು ಎಲ್ಲರಿಗೂ ಬಹಳ ಹೆಮ್ಮೆ. ಅಂದರೆ ಅಮೇರಿಕಾ ಹೋಗಿನೇ ಒಂದು ಹೆಮ್ಮೆ, ಒಂದು ಖುಷಿ ಅವ್ರಿಗೆ. ನಮ್ಮನೆ ಸೊಸೆ ಇಷ್ಟೆಲ್ಲ ಮಾಡ್ಯಾಳಪ್ಪ ಅನ್ನೋದು ಬಹಳ ಹೆಮ್ಮೆ ಇದೆ ಅವ್ರಿಗೆಲ್ಲ. ಇಲ್ಲ, ಯಾಕಂದ್ರೆ ನನ್ನ ಅತ್ತೆ ಮಾವಂದು ಅವಾಗಲೇ 50-60 ವರ್ಷದ ಹಿಂದೆನೇ ಅವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು. ಇಬ್ಬರು ಇಲ್ಲ ಈಗ, ಆದರೆ ಅವಾಗೇ ಅಷ್ಟು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದವ್ರು ಅವರಿಬ್ರು. ಅಲ್ಲಿ ತುಂಬ ಜೋವಿಯಲ್ಲ ಅವರಿಬ್ರು. ಅವ್ರು ಇದೇ ಹೇಳಿದ್ರು, ನಿಮ್ಮ ಮನೇಲಿ ಕಷ್ಟ ಆದರೆ ನಾವು ಬಂದ್ಬಿಡಿ, ಇಲ್ಲಿ ನಾವು ಮದುವೆ ಮಾಡ್ತೀವಿ ಅಂತ ಹೇಳಿದರು. ಖಂಡಿತ ನಿಜವಾಗ್ಲೂ ನಂಗೆ ಬಹಳ ಒಂದು ನೆಮ್ಮದಿ ಇದೆ ನನಗೆ. ಯಾಕಂತ ಹೇಳಿದ್ರೆ ಹಿರಿಯರ ಮುಂದೆ ಒಂದು ಅಷ್ಟು ನನಗೆ ಅದೇ. ಈಗ ಮೊನ್ನೆ ಹೋದ ವರ್ಷ ಎಲ್ಲ ಹೋಗಿ ಬಂದಾಗ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊಂಡೆ. ನಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಅಂದರೆ, ಅಯ್ಯೋ ನನ್ನ ಮಗಳು ಅಂತಾರಾಷ್ಟ್ರೀಯ ಗಾಯಕಿ. ಯಾಕಂದರೆ ತುಂಬ ಕಷ್ಟಪಟ್ಬಿಟ್ರು. ಆ ಒಂದು ಚೆನ್ನಾಗಿ ಆಗೋ ಟೈಮಲ್ಲಿ ಅವ್ರು ಇರಲಿಲ್ವಲ್ಲ ಅನ್ನೋದು ನನಗೆ ಒಂದು ಕೊರಗು ನನಗೆ. ಬಟ್ ಅವ್ರ ಆಶೀರ್ವಾದ ಇದ್ದೇ ಇದೆ ಅಂತ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ. ನಾನು ಎಲ್ಲ ನನ್ನ ಅತ್ತೆ ಮಾವನ ಆಶೀರ್ವಾದ, ನನ್ನ ತಾಯಿ ಆಶೀರ್ವಾದ, ನನ್ನ ತಂದೆನೇ ಎಲ್ಲೋ ಇದು ಕೂತ್ಕೊಂಡು, ಅವರು ಕೆಟ್ಟವ್ರು ಅಂತಲ್ಲ, ಆ ಕ್ಷಣಕ್ಕೆ ಕೆಟ್ಟತನ ಒಂದು ಬಂದಿರುತ್ತೆ ಅಷ್ಟೇ. ಇವತ್ತಿಗೂ ಅವ್ರು ತುಂಬ ಹೆಮ್ಮೆ ಪಡ್ತಾರೆ. ಅಮ್ಮ ನನ್ನ ಮಾಣಿಕ್ಯ ಇದ್ದಂಗೆ ನೀನು ಅಂತ ಫೋನ್ ಮಾಡ್ತಾರೆ. ನಾನು ತುಂಬ ಜನ ಫೋನ್ ಮಾಡಿ, ನೋಡಿ ನಿಮ್ಮ ಮಗಳು ಬರ್ತಾಳೆ ಟಿ ವಿಲಿ ಅಂತಾರಂತೆ, ಪೇಪರಲ್ಲಿ ನಿಮ್ಮ ಮಗಳನ್ನ ನೋಡಿದೆ ಅಂತಾರಂತೆ. ಆವಾಗ ಯಾವ ತಂದೆ ತಾಯಿಗಾದರೂ ಅಷ್ಟೇ ಹೆಮ್ಮೆ ಅದು. ಇಷ್ಟು ಬ್ಯುಸಿಯಾಗಿರುವಂಥ ಸವಿತಕ್ಕ ಅವರು ಸಂಸಾರಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ನನ್ನ ಫಸ್ಟ್ ಸಂಸಾರ. ಯಾಕಂತ ಹೇಳಿದ್ರೆ ಸಂಸಾರ ಇಲ್ಲ, ಮನೆ ಫಸ್ಟ್ ಚೆನ್ನಾಗಿಲ್ಲ ಅಂದರೆ ಬೇರೆ ಏನೂ ಇಲ್ಲ. ಫಸ್ಟು ನಾವು ಮನೇನ ನಾವು ಎಲ್ಲರೂ ಖುಷಿಯಾಗಿರಬೇಕು, ಆಮೇಲೆ ನಾವು ಆಚೆ. ಯಾಕಂದ್ರೆ ನಮ್ಮ ಮನೆ ಖುಷಿಯಾಗಿರೋ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ ಅಲ್ವಾ? ನಾನು ಆ ಒಂದು ನಿಟ್ಟಿನಲ್ಲಿ ನನ್ನ ಮಕ್ಕಳಿಗೆ ಓದಿಸೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ, ನಾನು ಇದುವರೆಗೂ ಅಡುಗೆ ಮಾಡೋಕ್ಕೆಲ್ಲ ಎಲ್ಲರೂ ಕೇಳ್ತಾರೆ, ಆ ಕೆಲಸದವ್ರು ಇಟ್ಕೊಂಡಿರ ಅಂತ. ಕೆಲಸದವ್ರು ಬರ್ತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ ಹೊರತು ಎಲ್ಲ ನಾನು ಮಿಕ್ಕಿದೆಲ್ಲವೂ ನಾನೇ ಮಾಡೋದು. ನನ್ನ ಕೈ ರುಚಿ ಅಷ್ಟಿಷ್ಟ ಮನೇಲಿ ಎಲ್ರಿಗೂ. ತುಂಬ ಒಳ್ಳೆ ಅಡುಗೆ ಮಾಡ್ತೀನಿ, ಮುದ್ದೆಯಿಂದ ಹಿಡಿದು ಏನು ಬೇಕು ಎಲ್ಲ ಅಡುಗೆನೂ ಮಾಡ್ತೀನಿ ನಾನು ಫ್ರೀ ಆಗಿದ್ದಾಗ ಮಕ್ಳಿಗಂತೂ ಏನೇನು ಬೇಕು ಅವ್ರವ್ರು ಇಷ್ಟಪಟ್ಟಿದ್ದು ಅದು ಮಾಡಿಕೊಡ್ತಿರ್ತೀನಿ. ಬೇರೆ ಟೈಮಲ್ಲಿ ಮಕ್ಕಳು ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ನನಗೆ. ಅಂದರೆ ಅಪ್ಪ ನಂಗೆ ಇವತ್ತು ಮಾಡೋಕ್ಕಾಗಲ್ಲ ಕಣ್ರೋ, ಏನೋ ತಿನ್ಕೊಡ್ರೋ ಆಯಿತು. ಈಗ ದೊಡ್ಡವರಂತೂ ಅವನೇ ಮಾಡ್ತಾನೆ ಅಡುಗೆ. ಸೊ ಅಂದರೆ ಇಂಡಿಪೆಂಡೆಂಟಾಗಿ ಬೆಳೆಸ್ಬಿಟ್ಟಿದ್ದೀನಿ ಆಲ್ರೆಡಿ. ಮನೇಲಿ ಆಮೇಲೆ ಯಜಮಾನರು ಅಡುಗೆ ಮಾಡ್ತಾರೆ. ಸೊ 1.5 ತಿಂಗಳು ನಾನು ಇಲ್ಲ ಅಂದರೆ ದಿನ ಆಚೆ ತಿನ್ನೋಕ್ಕಾಗತ್ತಾ? ಸೊ ಅಡುಗೆ ಮಾಡ್ತಾರೆ ಅವರು. ಸೊ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ನಮ್ಮನಲ್ಲೇ ಇರ್ತಾನೆ. ಅವನು ನನ್ನ ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ನಾನು ಸಾಕ್ತೀನಿ ಅವನು ಒಳ್ಳೆ ಅಡುಗೆ ಮಾಡ್ತಾನೆ. ಸೊ ನಮ್ಮನೇಲಿ ಎಲ್ಲರೂ ಅಂದರೆ ಇಂಡಿಪೆಂಡೆಂಟಾಗಿ ಬೆಳೆಸಬೇಕು ಮಕ್ಕಳನ್ನ. ಅಂದರೆ ನೀನು ಎಲ್ಲ ಯಾರೋ ಹೋದ್ರು ಅಂದರೆ ಒಂದು ಅನ್ನ ಮಾಡ್ಕೊಳಕ್ಕೂ ಬರಲ್ಲ ಅಂದರೆ ಹೆಂಗೆ ಅಲ್ವಾ? ಸೊ ನಾನು ಆ ಮಟ್ಟಕ್ಕೆ ಒಂದು ಟೊಮೆಟೊ ಗೊಜ್ಜು ಮಾಡೋದ್ರಿಂದ ಹಿಡಿದು ದೋಸೆ ಮಾಡೋದ್ರಿಂದ ಚಪಾತಿ ಎಲ್ಲವೂ ಹೇಳ್ಕೊಟ್ಟಿದ್ದೀನಿ, ಮಾಡ್ತಾರೆ. ಅದೊಂದು ಖುಷಿ ಇದೆ ನನಗೆ. ಸವಿತಕ್ಕ ಅವರು ಲವ್ ಮ್ಯಾರೇಜ್ ಆದರು, ಆದರೆ ಅವರಲ್ಲಿ ಒಂದು ಕೊರಗಿದೆ ಇದುವರೆಗೂ. ಅವ್ರು ಹೇಳ್ದಂಗೆ ಅವ್ರ ಯಜಮಾನರು ಇದುವರೆಗೂ ಐ ಲವ್ ಯು ಅಂತ ಸಾಕಷ್ಟು ಸಲ ಹೇಳಿದ್ದಾರೆ, ಮದುವೆ ಆದಮೇಲೆ ಹೇಳಿದ್ರು ಅಷ್ಟೇ.
ನಾವು ಒಂದು ದಿವಸನೂ ಒಂದು ಮರ ಸುತ್ತಿಲ್ಲ, ಒಂದು ಅದೇ ಹೇಳ್ತಾರಲ್ಲ ಸಿನಿಮಾಗೆ ಹೋಗಿಲ್ಲ ಏನಿಲ್ಲ, ಬಟ್ ತಿನ್ನೋ ಹವ್ಯಾಸ ಇಬ್ರಿಗೂ. ಅಂದರೆ ವೆರೈಟಿ ಹೋಟ್ಲ್ ಹುಡ್ಕೊಂಡು ಹೋಗ್ತಿದ್ವಿ. ಅಯ್ಯೋ, ಅಂದರೆ ಹೋಟ್ಲುಗಳ ರುಚಿ, ಆ ಹೋಟ್ಲಿಗೆ ಹೋಗೋಣ ಈ ಹೋಟ್ಲಿಗೆ ಹೋಗೋಣ ಅಂತ. ಆ ಥರ ನಾನು ಮೊದಲೇ ತಿನ್ಕೋತೀನಿ ನಾನು. ಅದ್ರ ಜೊತೆಲಿ ಅವ್ರು ಸ್ವಲ್ಪ ಕಡಿಮೆ ತಿನ್ನೋದು, ಬಟ್ ನನಗೋಸ್ಕರ ಬರೋರು ಆ ಥರ ಒಂಥರ ವೆರೈಟಿ ಅವರು. ಆಮೇಲೆ ಅಡ್ಜಸ್ಟ್ ಆಗುವಂತ ಮನುಷ್ಯ. ಹೌದು. ಆಮೇಲೆ ನಾನು ಇವಾಗಲೂ ಅಷ್ಟೇ ಮನೆಯಲ್ಲಿ ಅದೇ ಮಾಡು ಇದೇ ಮಾಡು ಅವ್ರು ಇಷ್ಟಪಟ್ಟು ಕೇಳ್ತಾರೆ ಹೊರ್ತು. ಪಲಾವ್ ತುಂಬ ಇಷ್ಟ ಅವ್ರಿಗೆ. ಆಮೇಲೆ ನಾನು ಏನು ಬಾತ್ ಮಾಡ್ತೀನಿ ತುಂಬ ಇಷ್ಟ ಅವ್ರಿಗೆಲ್ಲ. ಟೊಮೆಟೊ ಬಾತ್ ಇರ್ಬೋದು, ವಾಂಗಿ ಬಾತ್ ಇರ್ಬೋದು, ಆ ಥರ ಎಲ್ಲ ಪಲಾವ್ ಫೇವ್ರೇಟ್ ಅವ್ರಿಗೆ. ಸೊ ಆ ಥರ. ಆಮೇಲೆ ನಾನು ಏನು ಮಾಡ್ರಿ ಇವತ್ತು ಇಷ್ಟ, ಅಯ್ಯೋ ನಿನ್ನ ಕೈಲಿ ಆದರೆ ಮಾಡಮ್ಮ. ಇವಾಗ ನಾವು ಪ್ರೋಗ್ರಾಮ್ ಮುಗಿಸ್ಕೊಂಬರ್ತೀವಿ ನೋಡಿ, ನಮ್ಮ ಕಲಾವಿದ್ರ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವುದೋ ಹೊತ್ತಲ್ಲಿ ಬರ್ತೀವಿ, ಯಾವುದೋ ಹೊತ್ತಲ್ಲಿ ತಿಂತೀವಿ. 2 ಗಂಟೆ ರಾತ್ರಿ ಕುಕ್ಕರ್ ಬೇಯಿಸಿದ್ದೀನಿ ನಾನು, ಕುಕ್ಕರಲ್ಲಿ ಅನ್ನ ಬೇಯಿಸ್ಕೊಂಡು ತಿಂದಿದ್ದೀನಿ. ಅಂದರೆ ನಮಗೆ ನೋಡೋಕ್ಕೆಲ್ಲವೂ ಚೆನ್ನಾಗಿ ಕಾಣುತ್ತೆ, ಆದರೆ ಹಿಂದೆ ಎಷ್ಟೋ ಕಷ್ಟಗಳಿರುತ್ತೆ. ಅಂದರೆ ಜೊತೆಲಿ 2 ಮಕ್ಕಳು ಸಾಕೋದಿದೆಯಲ್ಲ, ಖಂಡಿತವಾಗ್ಲೂ. ನಾನು 2 ಮಕ್ಕಳು ನಾಳೆ ಹುಟ್ಟುತ್ತಾರೆ ಅಂದರೆ ಹಿಂದಿನ ದಿವಸ ಹಾಡಿದ್ದೀನಿ. ನಾಳೆ ಹುಟ್ಟುತ್ತಾರೆ ಅಂದರೆ ಇಬ್ಬರು ಹಿಂದಿನ ದಿವಸ ಹಾಡಿ ಹೋಗಿ ನಾನು ಅಡ್ಮಿಟ್ ಆಗಿರೋಳು. ಮತ್ತೆ 1.5 ತಿಂಗಳಿಗೆ ನಾನು ಸ್ಟೇಜಿಗೆ ಬಂದು ಹಾಡಿದ್ದೀನಿ. ಸೊ ಅದಕ್ಕೆ ತುಂಬ ಸಪೋರ್ಟ್ ನನಗೆ ಇದ್ದಿದ್ದು ಗಣೇಶ್ ಪ್ರಸಾದ್, ನಮ್ಮ ಯಜಮಾನ್ರು. ಸೊ ಎಲ್ಲ ಒಂದರ ಸಹಕಾರ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಆ ಮಗು ನೋಡ್ಕೊಳ್ಳೋದ್ರಿಂದ ಹಿಡಿದು ನನಗೆ ಸಪೋರ್ಟ್ ಮಾಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು, ಇವತ್ತಿಗೂ ಅಷ್ಟೇ ಕಾಯಿ ತುರ್ಕೊಡ್ತಾರೆ ನನಗೆ. ಕೆಲಸದಮ್ಮ ಬಂದಿಲ್ಲ ಪಾತ್ರೆ ತೊಳ್ಕೊಡ್ತಾರೆ, ಕಸ ಗುಡಿಸ್ಕೊಡ್ತಾರೆ. ಅದನ್ನೇ ಹೇಳ್ತಾ ಇರ್ತಾರೆ ನನ್ನ ಮಕ್ಕಳಿಗೆ, ನೋಡ್ರೋ ಗಂಡು ಮಕ್ಕಳಾಗಿದ್ದೀವಿ ಅಂತ ಅಂದ್ಕೊಂಡು ನೀವೇನು ಮಾಡದೇ ಇರಬೇಡಿ, ಇದೆಲ್ಲ ಮಾಡಬೇಕು, ನೀವು ಕಲಿಬೇಕು, ಇದೆಲ್ಲ ಕಲಿಬೇಕು ನೀವು ಅಂತ. ನಮ್ಮ ಮಕ್ಳಿಗೆ ಹಾಗೆ ಅವ್ರ ತಟ್ಟೆ ಅವರ ತೊಳಿಬೇಕು, ಅದನ್ನೇ ಹೇಳ್ಕೊಟ್ಟಿರೋದು. ಯಾಕಂದರೆ ತುಂಬ ಚೆನ್ನಾಗಿ ಬೆಳೆಸ್ಬಿಡೋದಲ್ಲ, ಅವ್ರಿಗೆ ಕಷ್ಟ ಬಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಿರಲ್ಲ ಅವಾಗ. ಸೊ ನಾನು ಚಿಕ್ಕ ಮಗ, ಈಗ ಇನ್ನೂ 6ನೇ ಕ್ಲಾಸಲ್ಲ, ಅವ್ನು ಮ್ಯಾಗಿ ಮಾಡ್ಕೋತಾನೆ, ಬ್ರೆಡ್ ರೋಸ್ಟ್ ಮಾಡ್ಕೋತಾನೆ, ಹಾಲು ಕಾಯಿಸ್ಕೋತಾನೆ. ಇಷ್ಟು ಸಾಕಲ್ವಾ ಹೇಳೋದು. ತುಂಬಾ ಜನ ಹೇಳ್ತಾ ಇದ್ರು, ಚಿಕ್ಕ ಮಗನ ನೀವು ಹೆಣ್ಮಗು ತರ ಪ್ರೀತಿ ಮಾಡ್ತೀರಂತ. ನನಗೊಂದು ಹೆಣ್ಮಗು ಆಗಬೇಕು ಅಂತ ತುಂಬ ಆಸೆ ಇತ್ತು. ಅಯ್ಯೋ ಅವ್ನು ಹೇಳಿದ್ರೆ ತುಂಬ ಕೋಪ ಬರುತ್ತೆ. ನಾನು ಐ ಆಮ್ ನಾಟ್ ಗರ್ಲ್, ನಾನು ಹುಡುಗಿ ಅಲ್ಲ, ನಾನು ಯಾಕೆ ಹಂಗೆ ಮಾಡ್ತೀರಾ ಅಂತಿರ್ತಾನೆ. ಅದು ಈಗ ಹೇಳ್ತಾನೆ. ಅದು ಚಿಕ್ಕ ಮಗು ಆಗಿದ್ದಾಗ, ಯಾಕಂದರೆ ಅವನು ದೊಡ್ಡವನು ಹುಟ್ಟಿದ್ದು ಗುರು ಪೂರ್ಣಿಮೆ ದಿವಸ, ಚಿಕ್ಕವನು ಹುಟ್ಟಿದ್ದು ವಿಜಯದಶಮಿ ದಿವಸ. ನಮ್ಗೆಲ್ರಿಗೂ ಅನ್ಸ್ಬಿಟ್ಟಿದ್ದು ಅವ್ನು ಹೆಣ್ಮಗುನೇ ಆಗೋದು ಅಂತ. ಬಟ್ ಅದೇ ಗಂಡು ಮಗು ಅದು ಓಕೆ, ಇಬ್ಬರೂ ಚೆನ್ನಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಒಂಥರ ಇನ್ನು ಒಳ್ಳೆ ವಿದ್ಯೆ ತೊಗೊಂಡು ಒಂದು ಒಳ್ಳೆ ಪ್ರಜೆಗಳಾಗಿದ್ಬಿಟ್ರೆ ಸಾಕು ಅಷ್ಟೇ. ನಾವು ಇನ್ನೇನು ಕೇಳ್ಕೊಳ್ಳಲ್ಲ, ಚೆನ್ನಾಗಿ ತಮ್ಮ ಬಾಳುಗಳನ್ನು ತಾವು ಕಟ್ಕೊಂಡ್ರೆ ಸಾಕು ಅನ್ನೋದು ನನ್ನ ಇದು. ಮನೆ ವಾತಾವರಣ ಚೆನ್ನಾಗಿದ್ದರೆ ಹೊರಗಡೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತು ನನ್ನ ಮನೆ ವಾತಾವರಣ ಚೆನ್ನಾಗಿರೋದಕ್ಕೆ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಇದೆ, ಆಮೇಲೆ ಬಹಳ ಸಂತೋಷ ಮತ್ತು ನೆಮ್ಮದಿ ಇದೆ ನನಗೆ. ನನ್ನ ಅನುಭವವಾದ ಪ್ರಕಾರ ಮೊದಲು ನಾವು ಮನೆಯವ್ರಿಗೆ ಮೊದಲ ಆದ್ಯತೆ ಕೊಡಬೇಕು. ಕಷ್ಟ ಸುಖಗಳು ಬಂದು ಹೋಗುತ್ತೆ, ಯಾರ ಮನೆಗೆ ಬರೋಲ್ಲ ಹೇಳಿ, ಯಾರ ಮನೇಲಿ ಇರೋಲ್ಲ, ಎಲ್ಲರ ಮನೆ ದೋಸನೂ ತೂತೇನೆ. ಅಂಥದ್ರಲ್ಲಿ ಏನೋ ಒಂದು ಕಷ್ಟ ಬಂತು ಅಂದ ತಕ್ಷಣ ಅದನ್ನು ಬಿಟ್ಟು ಓಡೋಗ್ಬಿಡೋದು ಅಥವಾ ದೂರ ಮಾಡ್ಕೊಂಡ್ಬಿಡೋದು, ಅದೆಲ್ಲ ನಿಜವಾಗ್ಲೂ ತಪ್ಪು. ಅದು ಏನೇ ಕಷ್ಟ ಬಂದರೂ ಕೂತ್ಕೊಂಡು ಬಗೆಹರಿಸ್ಕೋಬೇಕು, ಮನಸ್ಸು ತಿಳಿ ಮಾಡ್ಕೋಬೇಕು ಯಾವಾಗಲೂ. ನಿಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತೇಳಿದ್ರೆ ನೀವು ಆಚೆ ಕಡೆ ಏನೇ ಮಾಡಿದ್ರೂ ಎಲ್ಲವೂ ಶೂನ್ಯ. ಸೊ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಮನಸ್ಸುಗಳನ್ನು ನಾವು ತುಂಬ ಪ್ರೀತಿಯಿಂದ ನಾವು ಒಗ್ಗೂಡಿಸ್ಕೊಂಡಿರಬೇಕು ಅಂತ ನನ್ನ ಅನಿಸಿಕೆ ಇದು. ಸೊ ಒಂದು ಸಂಸಾರದಲ್ಲಿ ಸರಿಗಮ ಪದನಿಸ ಹೇಗಿರುತ್ತೋ ಸಾನಿಧ್ಯ ಪಮಗರಿಸೂ ಹಾಗೇ ಇರುತ್ತೆ. ಸೊ ಅದನ್ನೆಲ್ಲವೂ ಅರ್ಥ ಮಾಡ್ಕೊಂಡು ಹೋಗೋದೇ ಜೀವನ ಅಂತ ನನ್ನ ಅನಿಸಿಕೆ. ಏನಂದರೆ ಈ ರೀತಿ ಹೇಳಿದಾರಲ್ಲ, ದೇಶ ಸುತ್ತ ನೋಡು ಕೋಸ ಓದ್ ನೋಡು ಅಂತ. ನಾನು ಎಲ್ಲ ಥರ ಜೀವನ ಅನುಭವಿಸ್ತೀನಿ, ಎಲ್ಲ ಥರ ಜನ ನೋಡಿದ್ದೀನಿ, ಆದರೆ ನನ್ನ ಸಂಸಾರನೇ ನನಗೆ ಮುಖ್ಯ ಅನಿಸುತ್ತೆ. ನೀವು ನಿಮ್ಮ ಸಂಸಾರಕ್ಕೆ ಗೌರವ ಕೊಡಿ, ಪ್ರೀತಿಸಿ, ಟೈಮ್ ಕೊಡಿ. ಹಿರಿಯರು ಹೇಳ್ದಂಗೆ ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹೇಳಿಯಾರಲ್ಲ, ಆದರೆ ನನ್ನ ಒಂದು ಜೀವನದಲ್ಲಿ ಆದಂಥ ಸಾಕಷ್ಟು ಅನುಭವಗಳಿದೆಯಲ್ಲ, ನಾನು ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀನಿ, ಅನುಭವಿಸಿದ್ದೀನಿ, ಎಲ್ಲವೂ ನೋಡಿದ್ದೀನಿ. ಬಟ್ ನನಗನ್ಸಿದ್ದು, ನನಗೆ ನನ್ನ ಸಂಸಾರ ಮುಖ್ಯ ಅಂತ. ಸೊ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನೀವು ಅಷ್ಟೇ ಸಹ ಸಂಸಾರಕ್ಕೆ ಮೊದಲ ಆದ್ಯತೆ ಕೊಡಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.